Hello everyone, welcome back to our channel. ಈ ವಿಡಿಯೋದಲ್ಲಿ some basic concepts of chemistry ಚಾಪ್ಟರ್ನ ರಿಮೈನಿಂಗ್ ಕಾನ್ಸೆಪ್ಟ್ಸ್ಗಳನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ atomic and molecular masses. Atomic mass, it is the mass of an atom. ಒಂದು ಆಟಮ್ನ ಮಾಸ್ ಏನಿದೆ ಅದನ್ನು ಅಟೋಮಿಕ್ ಮಾಸ್ ಅಂತ ಕರೀತಾರೆ. ಅಟೋಮಿಕ್ ಮಾಸಸ್ ಆರ್ ಎಕ್ಸ್ಪ್ರೆಸ್ಡ್ ಇನ್ AMU. AMU ಅಂತ ಎಕ್ಸ್ಪ್ರೆಸ್ ಮಾಡ್ತಾರೆ ಅಟೋಮಿಕ್ ಮಾಸಸ್ನ. AMU ಅಂತ ಅಂದರೆ ಅಟೋಮಿಕ್ ಮಾಸ್ ಯೂನಿಟ್. ಹಾಗಾದರೆ ಇದನ್ನು ಹೇಗೆ ಡಿಫೈನ್ ಮಾಡ್ತಾರೆ ಅಂತ ನೋಡೋದಾದರೆ, ಎ ಮಾಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 1/12 ಆಫ್ ದ ಮಾಸ್ ಆಫ್ 1 ಕಾರ್ಬನ್ 12 ಆಟಮ್. ಅಂದರೆ ಏನಿಲ್ಲಿ ಮಾಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು, ಮಾಸ್ ಯಾವುದಕ್ಕೆ ಈಕ್ವಲ್ ಆಗಿದೆ? 1/12 ಆಫ್ ದ ಮಾಸ್ ಆಫ್ 1 ಕಾರ್ಬನ್ 12 ಆಟಮ್. ಸೊ ಒಂದು ಕಾರ್ಬನ್ ಆಟಮ್ನ 1/12 ಮಾಸ್ ಏನಿದೆ, ಸೊ ಅದಕ್ಕೆ ಮಾಸ್ ಈಕ್ವಲ್ ಆಗಿರುತ್ತೆ. ಅಟ್ ಪ್ರೆಸೆಂಟ್ AMU ಹ್ಯಾಸ್ ಬೀನ್ ರೀಪ್ಲೇಸ್ಡ್ ಬೈ ಯು. ಸೊ ಈಗ AMU ಬದಲಾಗಿ ಸ್ಮಾಲ್ ಲೆಟರ್ ಯುನ ಯೂಸ್ ಮಾಡ್ತಿದ್ದಾರೆ. ಯು ಅಂತ ಅಂದರೆ ಯೂನಿಫೈಡ್ ಮಾಸ್. ನೆಕ್ಸ್ಟ್ ಒನ್, ಆವ್ರೇಜ್ ಅಟೋಮಿಕ್ ಮಾಸ್. ಮೆನಿ ನ್ಯಾಚುರಲಿ ಅಕ್ಕರಿಂಗ್ ಎಲಿಮೆಂಟ್ಸ್ ಎಕ್ಸಿಸ್ಟ್ ಆಸ್ ಮೋರ್ ದ್ಯಾನ್ 1 ಐಸೋಟೋಪ್ಸ್. ಸೊ ಏನು ಎಲಿಮೆಂಟ್ಸ್ಗಳು ನ್ಯಾಚುರಲ್ ಆಗಿ ಎಕ್ಸಿಸ್ಟ್ ಆಗಿದೆ ಅವುಗಳಿಗೆ ಒಂದಕ್ಕಿಂತ ಹೆಚ್ಚು ಐಸೋಟೋಪ್ಸ್ಗಳಿದೆ. ಸೊ ಐಸೋಟೋಪ್ಸ್ ಅಂತ ಅಂದರೆ ಏನು? These are the species having same atomic number but a different mass number. The existence of the isotopes and their relative abundance, that is percentage occurrence, the average atomic mass of that element can be computed. So ಒಂದು ಎಲಿಮೆಂಟ್ನ ಐಸೋಟೋಪ್ಸ್ ಏನಿದೆ ಅದರ ಎಕ್ಸಿಸ್ಟೆನ್ಸ್ ಮತ್ತು ರಿಲೇಟಿವ್ ಅಬಂಡೆನ್ಸ್ ಅಂದರೆ ಎಷ್ಟು ಅಕ್ಕರೆನ್ಸ್ ಇದೆ ಅನ್ನೋದ್ರ ಬೇಸಿಸ್ ಮೇಲೆ ಅದರ ಆವ್ರೇಜ್ ಅಟೋಮಿಕ್ ಮಾಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಒಂದು ಎಕ್ಸಾಂಪಲ್ ನೋಡೋಣ. ಕಾರ್ಬನ್ ಐಸೋಟೋಪ್, ರಿಲೇಟಿವ್ ಅಬಂಡೆನ್ಸ್, ಅಟೋಮಿಕ್ ಮಾಸ್. ಕಾರ್ಬನ್ಗೆ 3 ಐಸೋಟೋಪ್ಸ್ ಇದೆ. ಸೊ 12C, 13C, 14C. ಸೊ 12Cನ ರಿಲೇಟಿವ್ ಅಬಂಡೆನ್ಸ್ 98.892, ಇದರ ಅಟೋಮಿಕ್ ಮಾಸ್ 12. 13Cಯ ರಿಲೇಟಿವ್ ಅಬಂಡೆನ್ಸ್ 1.108, ಅಟೋಮಿಕ್ ಮಾಸ್ 13.00335. 14C 2 × 10⁻⁻10, ಅಟೋಮಿಕ್ ಮಾಸ್ 14.00317. ಇದನ್ನು ಯೂಸ್ ಮಾಡಿಕೊಂಡು ಆವ್ರೇಜ್ ಅಟೋಮಿಕ್ ಮಾಸ್ ಆಫ್ ಕಾರ್ಬನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ನೋಡಿ, 0.98892 ಇಂಟು 12 ಯೂನಿಫೈಡ್ ಮಾಸ್ ಪ್ಲಸ್ 0.01108 ಇಂಟು 13.00335 ಯೂನಿಫೈಡ್ ಮಾಸ್ ಪ್ಲಸ್ 2 × 10⁻⁻12 ಇಂಟು 14.00317 ಯೂನಿಫೈಡ್ ಮಾಸ್. ಸೊ ಇದಿಷ್ಟು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಬರುವಂಥದ್ದು 12.011 ಯೂನಿಫೈಡ್ ಮಾಸ್. ಮಾಲಿಕ್ಯುಲರ್ ಮಾಸ್. ಏನು ಮಾಲಿಕ್ಯುಲರ್ ಮಾಸ್ ಅಂದರೆ? ದ ಸಮ್ ಆಫ್ ಅಟೋಮಿಕ್ ಮಾಸಸ್ ಆಫ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಮಾಲಿಕ್ಯೂಲ್. ಒಂದು ಮಾಲಿಕ್ಯೂಲಲ್ಲಿ ಇರುವಂಥ ಎಲಿಮೆಂಟ್ಸ್ಗಳ ಅಟೋಮಿಕ್ ಮಾಸನ್ನು ಸಮ್ ಮಾಡಿದಾಗ ಅಂದರೆ ಆ್ಯಡ್ ಮಾಡಿದಾಗ ಬರುವಂಥದ್ದೇ ಮಾಲಿಕ್ಯುಲರ್ ಮಾಸ್. ಫಾರ್ ಎಕ್ಸಾಂಪಲ್ ವಾಟರ್ ಇದೆ. ಸೊ ವಾಟರಲ್ಲಿ ಇರುವಂಥ ಎಲಿಮೆಂಟ್ಗಳು ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಹೈಡ್ರೋಜನ್ನ ಅಟೋಮಿಕ್ ಮಾಸ್ ಎಷ್ಟು? 1. ಆ್ಯಂಡ್ ಎಷ್ಟು ಐಟಮ್ಸ್ ಇದೆ? 2. ಸೊ 1 × 2 ಪ್ಲಸ್ ಇನ್ನೊಂದು ಎಲಿಮೆಂಟ್ ಯಾವುದಿದೆ? ಆಕ್ಸಿಜನ್. ಆಕ್ಸಿಜನ್ನ ಅಟೋಮಿಕ್ ಮಾಸ್ 16. ಎಷ್ಟು ಐಟಮ್ಸ್ ಇದೆ? ಇಲ್ಲೇನೂ ಇಲ್ಲ ಅಂದರೆ 1 ಅಂತ ಅರ್ಥ. ಸೊ 1, 16 × 1. ಸೊ 1 × 2 2, 16 × 1 16, 2 + 16 18. ಸೊ 18 ಇವು ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಯಾವುದೇ ಕಾಂಪೌಂಡಿನ ಮಾಲಿಕ್ಯುಲರ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. Next one, formula mass. In some substances, absence of discrete molecule has their constituent units. ಒಂದಿಷ್ಟು ಸಬ್ಸ್ಟಾನ್ಸಸ್ಗಳಲ್ಲಿ ಡಿಸ್ಕ್ರೀಟ್ ಮಾಲಿಕ್ಯೂಲ್ಸ್ಗಳು ಆಬ್ಸೆಂಟ್ ಆಗಿರುತ್ತೆ. ಒಂದು ಎಕ್ಸಾಂಪಲ್ ಆಗಿ ನೋಡೋದಾದರೆ ಸೋಡಿಯಂ ಕ್ಲೋರೈಡ್. ಸೊ ಇದರಲ್ಲಿ ಸೋಡಿಯಂ ಅಯಾನ್ ಅದು ಪಾಸಿಟಿವ್ ಅಯಾನ್ ಆಗಿ ಆ್ಯಕ್ಟ್ ಮಾಡುತ್ತೆ ಆ್ಯಂಡ್ ಕ್ಲೋರೈಡ್ ಅಯಾನ್ ನೆಗೆಟಿವ್ ಅಯಾನ್ ಆಗಿ ಆ್ಯಕ್ಟ್ ಮಾಡುತ್ತೆ. ಆರ್ ಅರೇಂಜ್ಡ್ ಇನ್ 3 ಡೈಮೆನ್ಷನಲ್ ಸ್ಟ್ರಕ್ಚರ್. ಸೊ ಸೋಡಿಯಂ ಕ್ಲೋರೈಡಲ್ಲಿ ಸೋಡಿಯಂ ಅಯಾನು ಮತ್ತು ಕ್ಲೋರೈಡ್ ಅಯಾನು 3 ಡೈಮೆನ್ಷನಲ್ ಸ್ಟ್ರಕ್ಚರಲ್ಲಿ ಅರೇಂಜ್ ಆಗಿರುತ್ತೆ. ಹೇಗೆ ಅಂತ ಅಂದರೆ, ಇನ್ ಸೋಡಿಯಂ ಕ್ಲೋರೈಡ್ 1 Na+ ಅಯಾನ್ ಈಸ್ ಸರೌಂಡೆಡ್ ಬೈ 6 Cl- ಅಯಾನ್ ಆ್ಯಂಡ್ ವೈಸ್ ವರ್ಸಾ. ಸೊ ಸೋಡಿಯಂ ಕ್ಲೋರೈಡಲ್ಲಿ 1 Na+ ಅಯಾನು 6 Cl- ಅಯಾನಿಂದ ಸರೌಂಡ್ ಆಗಿರುತ್ತೆ. ಸೊ ಅದೇ ರೀತಿಯಾಗಿ ಆಪೋಸಿಟ್ ಕೂಡ ನಾವು ನೋಡಬಹುದು. ದ ಫಾರ್ಮುಲಾ NaCl is used to calculate the formula mass.
ಸೊ NaClನ ಯೂಸ್ ಮಾಡಿಕೊಂಡು ಫಾರ್ಮುಲಾ ಮಾಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಇನ್ಸ್ಟೆಡ್ ಆಫ್ ಮಾಲಿಕ್ಯುಲರ್ ಮಾಸ್. ಸೊ ನೋಡಿ, ಅಟೋಮಿಕ್ ಮಾಸ್ ಆಫ್ ಸೋಡಿಯಂ ಪ್ಲಸ್ ಅಟೋಮಿಕ್ ಮಾಸ್ ಆಫ್ ಕ್ಲೋರಿನ್. ಸೊ ಸೋಡಿಯಂನ ಅಟೋಮಿಕ್ ಮಾಸ್ ಎಷ್ಟು? 23.0 ಯೂನಿಫೈಡ್ ಮಾಸ್ ಪ್ಲಸ್ ಅಟೋಮಿಕ್ ಮಾಸ್ ಆಫ್ ಕ್ಲೋರಿನ್ 35.5 ಯೂನಿಫೈಡ್ ಮಾಸ್. ಸೊ ಇದನ್ನು ಆ್ಯಡ್ ಮಾಡಿದಾಗ ಬರುವಂಥದ್ದು 58.5 ಯೂನಿಫೈಡ್ ಮಾಸ್. ನೆಕ್ಸ್ಟ್ ಒನ್, mole concept and molar masses. In SI system, mole was introduced as 7th base quantity for the amount of a substance. So SI system alli mole na 7th base quantity agi introduce ಮಾಡ್ತಾರೆ for the amount of substances. So 1 mole contains 6.022 into 10 power 23 elementary entities, Avogadro number. ಸೊ 1 ಮೋಲಲ್ಲಿ 6.022 ಇಂಟು 10 ಪವರ್ 23 ಅಷ್ಟು ಎಲಿಮೆಂಟ್ರಿ ಎಂಟಿಟೀಸ್ ಇರುತ್ತೆ. ಇದನ್ನು ಅವಗಾಡ್ರೋ ನಂಬರ್ ಅಂತಲೂ ಕೂಡ ಕರೀತಾರೆ. ದ ಅಮೌಂಟ್ ಆಫ್ ಸಬ್ಸ್ಟಾನ್ಸ್ ಸಿಂಬಲ್ ಎನ್ ಆಫ್ ಎ ಸಿಸ್ಟಮ್ ಈಸ್ ಎ ಮೆಷರ್ ಆಫ್ ದ ನಂಬರ್ ಆಫ್ ಸ್ಪೆಸಿಫೈಡ್ ಎಲಿಮೆಂಟರಿ ಎಂಟಿಟೀಸ್, ದಟ್ ಈಸ್ ಆಟಮ್ ಆರ್ ಮಾಲಿಕ್ಯೂಲ್ ಆರ್ ಅಯಾನ್. ಸೊ ಅಮೌಂಟ್ ಆಫ್ ಸಬ್ಸ್ಟಾನ್ಸಿನ ಸಿಂಬಲ್ ಬಂದು ಸ್ಮಾಲ್ ಲೆಟರ್ ಎನ್. ಏನು ಹಂಗಂದರೆ ಅಮೌಂಟ್ ಆಫ್ ಸಬ್ಸ್ಟಾನ್ಸ್ ಏನಿದೆ ಇದರ ಸಿಂಬಲ್ ಸ್ಮಾಲ್ ಲೆಟರ್ ಎನ್. ಏನು ಅಮೌಂಟ್ ಆಫ್ ಸಬ್ಸ್ಟಾನ್ಸ್ ಅಂದರೆ ಇಟ್ ಈಸ್ ಅ ಮೆಷರ್ ಆಫ್ ದ ನಂಬರ್ ಆಫ್ ಸ್ಪೆಸಿಫೈಡ್ ಎಲಿಮೆಂಟರಿ ಎಂಟಿಟೀಸ್. ಸೊ ಎಷ್ಟು ಎಲಿಮೆಂಟರಿ ಎಂಟಿಟೀಸ್ ಇದೆ, ಸೊ ಅದರ ಮೆಷರನ್ನು ಅಮೌಂಟ್ ಆಫ್ ಸಬ್ಸ್ಟಾನ್ಸ್ ಅಂತ ಕರೀತಾರೆ. ಈ ಎಲಿಮೆಂಟರಿ ಎಂಟಿಟೀಸ್ಗಳು ಆಟಮ್ ಆಗಿರ್ಬೋದು, ಅಥವಾ ಮಾಲಿಕ್ಯೂಲ್ ಆಗಿರ್ಬೋದು, ಅಥವಾ ಅಯಾನ್ ಕೂಡ ಆಗಿರ್ಬೋದು. ಈ ನಂಬರ್ ಆಫ್ ಮೋಲ್ಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಹಾಗಾದರೆ? ಸೊ ನಂಬರ್ ಆಫ್ ಮೋಲ್ಸ್ ಈಕ್ವಲ್ಸ್ ಮಾಸ್ ಇನ್ ಗ್ರಾಮ್ಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಇನ್ ಗ್ರಾಮ್ ಪರ್ ಮೋಲ್. ಸೊ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ನಂಬರ್ ಆಫ್ ಮೋಲ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ನೆಕ್ಸ್ಟ್ ಒನ್, ಮೋಲಾರ್ ಮಾಸ್. ದ ಮಾಸ್ ಆಫ್ 1 mole ಆಫ್ ಎ ಸಬ್ಸ್ಟಾನ್ಸ್ ಇನ್ ಗ್ರಾಮ್ಸ್ ಈಸ್ ಕಾಲ್ಡ್ ಇಟ್ಸ್ ಮೋಲಾರ್ ಮಾಸ್. 1 mole ಆಫ್ ಸಬ್ಸ್ಟಾನ್ಸಲ್ಲಿ ಇರುವಂತಹ ಮಾಸನ್ನು ಮೋಲಾರ್ ಮಾಸ್ ಅಂತ ಕರೀತಾರೆ. ಇದನ್ನು ಗ್ರಾಮ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. The molar mass in grams is numerically equal to atomic or molecular or formula mass in unified mass. So ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಮೋಲಾರ್ ಮಾಸು? ಅಟೋಮಿಕ್, ಮಾಲಿಕ್ಯುಲರ್ ಆರ್ ಫಾರ್ಮುಲಾ ಮಾಸ್ಗೆ ಈಕ್ವಲ್ ಆಗಿರುತ್ತೆ ಇನ್ ಯೂನಿಫೈಡ್ ಮಾಸ್. ಎಕ್ಸಾಂಪಲ್, ಮೋಲಾರ್ ಮಾಸ್ ಆಫ್ ವಾಟರ್ 18.02 ಗ್ರಾಮ್ ಪರ್ ಮೋಲ್. ನೆಕ್ಸ್ಟ್ ಒನ್, ಪರ್ಸೆಂಟೇಜ್ ಕಾಂಪೋಸಿಷನ್. ಸೊ ಪರ್ಸೆಂಟೇಜ್ ಕಾಂಪೋಸಿಷನ್ ಅಂದರೆ ನಿಮ್ಗೆ ಗೊತ್ತಿದೆ, ಒಂದು ಕಾಂಪೌಂಡ್ ಅಂತ ಅಂದರೆ ಆ ಕಾಂಪೌಂಡ್ ಆಗಿರುವಂಥದ್ದು ಎಲಿಮೆಂಟ್ಸ್ಗಳಿಂದ. ಆ ಎಲಿಮೆಂಟ್ಸ್ಗಳು ಎಷ್ಟು ಪರ್ಸೆಂಟೇಜಲ್ಲಿ ಆ ಕಾಂಪೌಂಡಲ್ಲಿ ಪ್ರೆಸೆಂಟ್ ಇದೆ ಅನ್ನೋದನ್ನು ಪರ್ಸೆಂಟೇಜ್ ಕಾಂಪೋಸಿಷನ್ ಅಂತ ಕರೀತಾರೆ. ಪರ್ಸೆಂಟೇಜ್ ಕಾಂಪೋಸಿಷನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ, ದಟ್ ಈಸ್ ಮಾಸ್ ಪರ್ಸೆಂಟೇಜ್ ಆಫ್ ಆನ್ ಎಲಿಮೆಂಟ್. ಸೊ ಏನು ಫಾರ್ಮುಲಾ? ಮಾಸ್ ಆಫ್ ದಟ್ ಎಲಿಮೆಂಟ್ ಇನ್ ದ ಕಾಂಪೌಂಡ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ದ ಕಾಂಪೌಂಡ್ ಇಂಟು 100. ಸೊ ಯಾವ ಎಲಿಮೆಂಟ್ನ ಪರ್ಸೆಂಟೇಜ್ ಕಾಂಪೋಸಿಷನ್ ನಿಮಗೆ ಬೇಕು, ಸೊ ಅದರ ಮಾಸ್ ಡಿವೈಡೆಡ್ ಬೈ ಆ ಕಾಂಪೌಂಡಿನ ಮೋಲಾರ್ ಮಾಸ್ ಇಂಟು 100. ಸೊ ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಸೊ ಎಕ್ಸಾಂಪಲ್, ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಇನ್ ವಾಟರ್. ಸೊ ವಾಟರ್ ಅನ್ನುವಂಥದ್ದು ಒಂದು ಕಾಂಪೌಂಡ್. ಈ ಕಾಂಪೌಂಡಲ್ಲಿ ಇರುವಂಥ ಎಲಿಮೆಂಟ್ಸ್ಗಳು ಯಾವುದು? ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಸೊ ಇದರ ಪರ್ಸೆಂಟೇಜ್ ಕಾಂಪೋಸಿಷನ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟು ಅದರ ಮೋಲಾರ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಎಷ್ಟು ವಾಟರ್ನ ಮೋಲಾರ್ ಮಾಸು? 18.02 ಗ್ರಾಮ್. ಸೊ ಈಗ ಹೈಡ್ರೋಜನ್ನ ಮಾಸ್ ಪರ್ಸೆಂಟೇಜ್ ಬೇಕು. ಸೊ ಅದಕ್ಕೆ ಏನು ಮಾಡ್ತಿದ್ದೀವಿ? ಮಾಸ್ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಈಕ್ವಲ್ಸ್. ಸೊ ಇಲ್ಲಿ ವಾಟರ್ ಅಂದರೆ H2O ಅಲ್ವಾ? H2Oದಲ್ಲಿ ಹೈಡ್ರೋಜನ್ ಆಟಮ್ಸು ಎಷ್ಟಿದೆ? 2 ಇಂಟು ಹೈಡ್ರೋಜನ್ ಆಟೋಮಿಕ್ ಮಾಸು 1.008 ಡಿವೈಡೆಡ್ ಬೈ, ಸೊ ವಾಟರ್ನ ಮೋಲಾರ್ ಮಾಸ್ ಎಷ್ಟು? 18.02 ಇಂಟು 100. ಸೊ ಇದಿಷ್ಟು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಬರುವಂಥದ್ದು 11.18%. ಸೊ ಇದೇ ರೀತಿಯಾಗಿ ನಾವು ಆಕ್ಸಿಜನ್ನ ಮಾಸ್ ಪರ್ಸೆಂಟೇಜ್ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಇಲ್ಲೇನಾಗುತ್ತೆ? ಆಕ್ಸಿಜನ್ ಎಷ್ಟು ಆಟಮ್ಸ್ ಇದೆ? ಸೊ ಇಲ್ಲೇನೂ ಇಲ್ಲ ಅಂದರೆ 1 ಅಂತ, 1 ಇಂಟು ಅಟೋಮಿಕ್ ವೆಯ್ಟ್ ಆಫ್ ಆಕ್ಸಿಜನ್ ಈಸ್ 16 ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ವಾಟರ್ 18.02 ಇಂಟು 100. ಸೊ ಇಷ್ಟು ಕ್ಯಾಲ್ಕುಲೇಟ್ ಮಾಡಿದಾಗ ಬರುವಂಥದ್ದು 88.79%. ಸೊ ಈ ರೀತಿಯಾಗಿ ನಾವು ಯಾವುದೇ ಕಾಂಪೌಂಡ್ ಕೊಟ್ಟರು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಒನ್, ಎಂಪೆರಿಕಲ್ ಫಾರ್ಮುಲಾ ಫಾರ್ ಮಾಲಿಕ್ಯುಲರ್ ಫಾರ್ಮುಲಾ.
ಸೊ ಎಂಪೆರಿಕಲ್ ಫಾರ್ಮುಲಾ ಏನು ರಿಪ್ರೆಸೆಂಟ್ ಮಾಡುತ್ತೆ? ಎಂಪೆರಿಕಲ್ ಫಾರ್ಮುಲಾ ರೆಪ್ರೆಸೆಂಟ್ಸ್ ದ ಸಿಂಪ್ಲೆಸ್ಟ್ ಹೋಲ್ ನಂಬರ್ ರೇಷಿಯೋ ಆಫ್ ವೇರಿಯಸ್ ಆಟಮ್ಸ್ ಪ್ರೆಸೆಂಟ್ ಇನ್ ಎ ಕಾಂಪೌಂಡ್, whereas the molecular formula shows the exact number of different types of atoms present in a molecule of a compound. So empirical formula ಏನು ರೆಪ್ರೆಸೆಂಟ್ ಮಾಡುತ್ತೆ? ಸಿಂಪ್ಲೆಸ್ಟ್ ಹೋಲ್ ನಂಬರ್ ರೇಷಿಯೋ ಆಫ್ ವೇರಿಯಸ್ ಆಟಮ್ ಪ್ರೆಸೆಂಟ್ ಇನ್ ಎ ಕಾಂಪೌಂಡ್. ಸೊ ಒಂದು ಕಾಂಪೌಂಡಲ್ಲಿ ಪ್ರೆಸೆಂಟ್ ಇರುವಂತಹ ವೇರಿಯಸ್ ಆಟಮ್ಸ್ಗಳ ರೇಷಿಯೋನ ಸಿಂಪ್ಲೆಸ್ಟ್ ಹೋಲ್ ನಂಬರಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅದೇ ಮಾಲಿಕ್ಯುಲರ್ ಮಾಸ್ ಏನು ಮಾಡುತ್ತೆ? ವಿಚ್ ಗಿವ್ಸ್ ದ ಎಕ್ಸಾಕ್ಟ್ ನಂಬರ್. ಸೊ ಎಷ್ಟಿದೆ ಅನ್ನೋದನ್ನು ಹೇಳುತ್ತೆ. ಅಂದರೆ ಆ ಕಾಂಪೌಂಡಲ್ಲಿ ಇರುವಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ಆಟಮ್ಸ್ಗಳ ಎಕ್ಸಾಕ್ಟ್ ನಂಬರ್ನ ಹೇಳುತ್ತೆ ನಮ್ಮ ಮಾಲಿಕ್ಯುಲರ್ ಫಾರ್ಮುಲಾ. ಇಫ್ ದ ಮಾಸ್ ಪರ್ಸೆಂಟ್ ಆಫ್ ವೇರಿಯಸ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಕಾಂಪೌಂಡ್ ಈಸ್ ನೋನ್, ಇಟ್ಸ್ ಎಂಪೆರಿಕಲ್ ಫಾರ್ಮುಲಾ ಕ್ಯಾನ್ ಬಿ ಡಿಟರ್ಮೈನ್ಡ್. ಸೊ ಆ ಕಾಂಪೌಂಡಲ್ಲಿ ಇರುವಂತಹ ಎಲಿಮೆಂಟ್ಸ್ಗಳ ಮಾಸ್ ಪರ್ಸೆಂಟೇಜ್ ನಮಗೆ ಗೊತ್ತಿದ್ರೆ ಸೊ ಅದರ ಎಂಪೆರಿಕಲ್ ಫಾರ್ಮುಲಾ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಎ ಕಾಂಪೌಂಡ್ ಕಂಟೈನ್ಸ್ 4.07% ಹೈಡ್ರೋಜನ್, 24.27% ಕಾರ್ಬನ್ ಆ್ಯಂಡ್ 71.65% ಕ್ಲೋರಿನ್. ಇಟ್ಸ್ ಮೋಲಾರ್ ಮಾಸ್ ಈಸ್ 98.96 ಗ್ರಾಮ್. ವಾಟ್ ಆರ್ ಇಟ್ಸ್ ಎಂಪೆರಿಕಲ್ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾಸ್? ಸೊ ಒಂದು ಕಾಂಪೌಂಡ್ ಕೊಟ್ಟಿದ್ದಾರೆ, ಅದರಲ್ಲಿ 4.07% ಅಷ್ಟು ಹೈಡ್ರೋಜನ್ ಇದೆ, 24.27 ಅಷ್ಟು ಕಾರ್ಬನ್ ಇದೆ ಆ್ಯಂಡ್ 71.65% ಅಷ್ಟು ಕ್ಲೋರಿನ್ ಇದೆ. ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ಆ ಕಾಂಪೌಂಡಿನ ಎಂಪೆರಿಕಲ್ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾಸ್. ಸೊ ಫಸ್ಟ್ ಏನು ಮಾಡಬೇಕು? ಸ್ಟೆಪ್ 1, ಕನ್ವರ್ಷನ್ ಆಫ್ ಮಾಸ್ ಪರ್ಸೆಂಟ್ ಟು ಗ್ರಾಮ್ಸ್. ಸೊ ಫಸ್ಟು ಮಾಸ್ ಪರ್ಸೆಂಟನ್ನು ಗ್ರಾಮ್ಸಿಗೆ ಕನ್ವರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾವು ಕಾಂಪೌಂಡ್ನ ವೆಯ್ಟ್ 100 ಗ್ರಾಮ್ ಅಂತ ಕನ್ಸಿಡರ್ ಮಾಡೋಣ. ಸೊ ಆಗ ನಮ್ಗೆ ಈಸಿ ಆಗುತ್ತೆ. ಸೊ 100 ಗ್ರಾಮ್ಸ್ ಈಕ್ವಲ್ಸ್, ಸೊ ಇದರಲ್ಲಿ 4.07% ಅಂತ ಕೊಟ್ಟಿದ್ದಾರೆ ಅವರು ಹೈಡ್ರೋಜನ್ದು. ಸೊ ಇಲ್ಲಿ ಇದನ್ನು ಗ್ರಾಮಿಗೆ ಕನ್ವರ್ಟ್ ಮಾಡಿದರೆ 4.07 ಗ್ರಾಮ್ ಹೈಡ್ರೋಜನ್ ಪ್ಲಸ್ ಸೊ ಕಾರ್ಬನ್ನು 24.27 ಗ್ರಾಮ್ ಪ್ಲಸ್ 71.65 ಗ್ರಾಮ್ ಅಷ್ಟು ಕ್ಲೋರಿನ್ ಇದೆ. ಸೊ ಈಗ ಮಾಸ್ ಪರ್ಸೆಂಟೇಜನ್ನ ನಾವು ಗ್ರಾಮ್ಸಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಇದು ಸ್ಟೆಪ್ 1. ಸೊ ಸ್ಟೆಪ್ 2 ಅಲ್ಲಿ ಏನು ಮಾಡಬೇಕು? ಆ ಎಲಿಮೆಂಟ್ಸ್ಗಳನ್ನು ನಂಬರ್ ಆಫ್ ಮೋಲ್ಸಿಗೆ ಕನ್ವರ್ಟ್ ಮಾಡಬೇಕು. ಸೊ ಫಸ್ಟ್ ಒನ್ ಮೋಲ್ಸ್ ಆಫ್ ಹೈಡ್ರೋಜನ್. ಸೊ ಅವರು ಹೈಡ್ರೋಜನ್ನ ಮಾಸ್ ಎಷ್ಟು ಕೊಟ್ಟಿದ್ದಾರೆ? 4.07 ಗ್ರಾಮ್ ಡಿವೈಡೆಡ್ ಬೈ ಆ್ಯಂಡ್ ಹೈಡ್ರೋಜನ್ ಆಟೋಮಿಕ್ ವೇಟ್ ಎಷ್ಟು? 1.008 ಗ್ರಾಮ್. ಸೊ ಇದನ್ನು ಡಿವೈಡ್ ಮಾಡಿದಾಗ ಬರುವಂಥ ವ್ಯಾಲ್ಯೂ 4.04. ಸೊ ನೆಕ್ಸ್ಟ್ ಒನ್ ಮೋಲ್ಸ್ ಆಫ್ ಕಾರ್ಬನ್. ಸೊ ಅವ್ರು ಕೊಟ್ಟಿರುವಂಥದ್ದು 24.27 ಗ್ರಾಮ್ ಡಿವೈಡೆಡ್ ಬೈ ಕಾರ್ಬನ್ ಆಟೋಮಿಕ್ ವೇಟ್ 12.01 ಗ್ರಾಮ್ ಈಕ್ವಲ್ಸ್ 2.021. ಸೊ ಈ ವ್ಯಾಲ್ಯೂನ ಡಿವೈಡ್ ಮಾಡಿದಾಗ ಇದನ್ನು ಡಿವೈಡ್ ಮಾಡಿದಾಗ ನಮಗೆ ಬರುವಂಥದ್ದು 2.021. ನೆಕ್ಸ್ಟ್ ಒನ್ ಮೋಲ್ಸ್ ಆಫ್ ಕ್ಲೋರಿನ್. ಸೊ ಕ್ಲೋರಿನ್ನ ಮಾಸ್ ಎಷ್ಟು ಕೊಟ್ಟಿದ್ದಾರೆ? 71.65 ಗ್ರಾಮ್ ಡಿವೈಡೆಡ್ ಬೈ ಸೊ ಕ್ಲೋರಿನ್ನ ಆಟೋಮಿಕ್ ವೇಟ್ ಎಷ್ಟು? 35.453 ಗ್ರಾಮ್. ಸೊ ಇದನ್ನು ಡಿವೈಡ್ ಮಾಡಿದಾಗ ನಮಗೆ 2.021 ಬರುತ್ತೆ. ಸೊ ಇದು ಸ್ಟೆಪ್ 2. ನೆಕ್ಸ್ಟ್ ಒನ್ ಸ್ಟೆಪ್ 3, ಡಿವೈಡ್ ಈಚ್ ಆಫ್ ದ ಮೋಲ್ ವ್ಯಾಲ್ಯೂಸ್ ಒಬ್ಟೈನ್ಡ್ ಅಬೋವ್ ಬೈ ದ ಸ್ಮಾಲೆಸ್ಟ್ ನಂಬರ್ ಅಮಾಂಗ್ ದೆಮ್. ಸೊ ಈಗ ಏನು ಮೋಲ್ ವ್ಯಾಲ್ಯೂಸ್ ಬಂದಿದೆ ಅವುಗಳನ್ನು ಸ್ಮಾಲೆಸ್ಟ್ ನಂಬರಲ್ಲಿ ಡಿವೈಡ್ ಮಾಡಬೇಕು. ಅಂದರೆ ಅವುಗಳಲ್ಲಿ ಬಂದಿರುವಂಥ ನಂಬರ್ಗಳಲ್ಲೇ ಯಾವುದು ಸ್ಮಾಲೆಸ್ಟ್ ಆಗಿದೆ ಸೊ ಅದರಿಂದ ಮೋಲ್ ವ್ಯಾಲ್ಯೂಸನ್ನು ಡಿವೈಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಬಂದಿರುವಂತಹ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 2.021. ಸೊ ಅದನ್ನು ಡಿವೈಡ್ ಮಾಡಿದಾಗ ನಮಗೆ ಹೈಡ್ರೋಜನ್ಗೆ 2 ಬರುತ್ತೆ, ಕಾರ್ಬನ್ಗೆ 1 ಆ್ಯಂಡ್ ಕ್ಲೋರಿನ್ಗೆ 1. ಸೊ ನೆಕ್ಸ್ಟ್ ಒನ್ ಸ್ಟೆಪ್ 4, ರೈಟ್ ಡೌನ್ ದ ಎಂಪೆರಿಕಲ್ ಫಾರ್ಮುಲಾ ಬೈ ಮೆನ್ಷನಿಂಗ್ ದ ನಂಬರ್ಸ್ ಆಫ್ಟರ್ ರೈಟಿಂಗ್ ದ ಸಿಂಬಲ್ಸ್ ಆಫ್ ರೆಸ್ಪೆಕ್ಟಿವ್ ಎಲಿಮೆಂಟ್ಸ್. ಸೊ ಈಗ ನಾವು ಎಂಪೆರಿಕಲ್ ಫಾರ್ಮುಲಾ ಬರಿಬಹುದು ಹೇಗೆ ಅಂತ ಅಂದರೆ, ಸೊ ಆ ಎಲಿಮೆಂಟ್ಸ್ಗಳ ಸಿಂಬಲ್ಸ್ ಏನಿದೆ ಸೊ ಅವುಗಳ ಮುಂದೆ ಅವುಗಳಿಗೆ ಬಂದಿರುವಂಥ ನಂಬರ್ಸನ್ನ ಬರೆಯುವಂಥದ್ದು. ಸೊ ಕಾರ್ಬನಿಗೆ ಎಷ್ಟು ಬಂದಿದೆ? 1. ಸೊ C1 ಇಲ್ಲೇನೂ ಇಲ್ಲ ಅಂದರೆ 1 ಅಂತ ಅರ್ಥ. ಹೈಡ್ರೋಜನ್, ಸೊ ಹೈಡ್ರೋಜನ್ಗೆ 2 ಬಂದಿದೆ, H2. Clಗೆ 1 ಬಂದಿದೆ, ಸೊ 1 Cl. ಸೊ CH2Cl ಇಸ್ ದ ಎಂಪೆರಿಕಲ್ ಫಾರ್ಮುಲಾ. ಸೊ ನೆಕ್ಸ್ಟ್ ಒನ್ ಸ್ಟೆಪ್ 5, ರೈಟಿಂಗ್ ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಈಗ ಮಾಲಿಕ್ಯುಲರ್ ಫಾರ್ಮುಲಾ ಬರೆಯುವಂಥದ್ದು, ಡಿಟರ್ಮೈನ್ ಎಂಪೆರಿಕಲ್ ಫಾರ್ಮುಲಾ ಮಾಸ್ ಬೈ ಆ್ಯಡಿಂಗ್ ದ atomic masses of various atoms present in the empirical formula. ಸೊ ಫಸ್ಟ್ ಏನು ಮಾಡಬೇಕಾಗುತ್ತೆ?
ಎಂಪೆರಿಕಲ್ ಫಾರ್ಮುಲಾ ಮಾಸ್ನ ಡಿಟರ್ಮೈನ್ ಮಾಡಬೇಕು. ಹೇಗೆ? ಬೈ ಆ್ಯಡಿಂಗ್ ಅಟಾಮಿಕ್ ಮಾಸಸ್ ಆಫ್ ವೇರಿಯಸ್ ಆಟಮ್ ಪ್ರೆಸೆಂಟ್ ಇನ್ ದ ಎಂಪೆರಿಕಲ್ ಫಾರ್ಮುಲಾ. ಸೊ ಎಂಪೆರಿಕಲ್ ಫಾರ್ಮುಲಾದಲ್ಲಿರುವಂತಹ ಆಟಮ್ಸ್ಗಳ ಅಟಾಮಿಕ್ ಮಾಸಸ್ನ ಆ್ಯಡ್ ಮಾಡಿದಾಗ ನಮಗೆ ಎಂಪೆರಿಕಲ್ ಫಾರ್ಮುಲಾ ಮಾಸ್ ಸಿಗುತ್ತೆ. ಸೊ ಈಗ ಬಂದಿರೋವಂಥದ್ದೇನು? CH2Cl. ಕಾರ್ಬನ್ ಅಟಾಮಿಕ್ ವೆಯ್ಟ್ 12.01. ಸೊ ಎಷ್ಟು ಐಟಮ್ಸ್ ಇದೆ? 1. ಸೊ ಇಂಟು 1. ಸೊ ಬರಲಿಲ್ಲ ಅಂದರೂ ಕಾರ್ಬನ್ ಐಟಮ್ಸ್ ಎಷ್ಟಿದೆ? 1 ಐಟಮ್ ಆ್ಯಂಡ್ ಅದರ ಅಟಾಮಿಕ್ ವೆಯ್ಟು 12.01 ಪ್ಲಸ್. ಸೊ ಹೈಡ್ರೋಜನ್ ಐಟಮ್ಸ್ ಇರೋದು 2 ಇಂಟು ಅದರ ವೆಯ್ಟು 1.008 ಪ್ಲಸ್. ಸೊ ಕ್ಲೋರಿನ್, ಸೊ ಎಷ್ಟು ಐಟಮ್ಸ್ ಇದೆ? 1. ಸೊ ಅದರ ವೆಯ್ಟು 35.453. ಸೊ ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಬರುವಂಥ ಆನ್ಸರ್ 49.48 ಗ್ರಾಮ್. ಸೊ ಈಗೇನು ಮಾಡಬೇಕು? ಡಿವೈಡ್ ಮೋಲಾರ್ ಮಾಸ್ ಬೈ ಎಂಪೆರಿಕಲ್ ಫಾರ್ಮುಲಾ ಮಾಸ್. ಸೊ ಮೋಲಾರ್ ಮಾಸನ್ನು ಎಂಪೆರಿಕಲ್ ಫಾರ್ಮುಲಾ ಮಾಸಿಂದ ಡಿವೈಡ್ ಮಾಡಬೇಕು. ಸೊ ಮೋಲಾರ್ ಮಾಸ್ ಅವರೇ ಕೊಟ್ಟಿದ್ದಾರೆ 98.96 ಗ್ರಾಮ್. ಸೊ ಡಿವೈಡೆಡ್ ಬೈ ಎಂಪೆರಿಕಲ್ ಫಾರ್ಮುಲಾ ಮಾಸ್ ಎಷ್ಟು ಬಂತು? 49.48 ಗ್ರಾಮ್. ಸೊ ಇದನ್ನು ಡಿವೈಡ್ ಮಾಡಿದಾಗ ಎಷ್ಟು ಆನ್ಸರ್ ಬರುತ್ತೆ? 2. ಸೊ ಇದನ್ನು ಏನಂತ ರೆಪ್ರೆಸೆಂಟ್ ಮಾಡ್ತೀವಿ? ಮಲ್ಟಿಪ್ಲೈ ಎಂಪೆರಿಕಲ್ ಫಾರ್ಮುಲಾ ಬೈ ಎನ್ ಒಬ್ಟೈನ್ಡ್ ಅಬೋವ್ ಟು ಗೆಟ್ ದ ಮಾಲಿಕ್ಯುಲರ್ ಫಾರ್ಮುಲಾ. ಈಗ ಎಂಪೆರಿಕಲ್ ಫಾರ್ಮುಲಾನ ಎನ್ನಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಎಂಪೆರಿಕಲ್ ಫಾರ್ಮುಲಾ CH2Cl ಆ್ಯಂಡ್ n ಈಕ್ವಲ್ಸ್ ಟು 2. ಸೊ 2 ಇಂದ ಇದನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ ಮಾಲಿಕ್ಯುಲರ್ ಫಾರ್ಮುಲಾ ಸಿಗುತ್ತೆ. ದಟ್ ಈಸ್ C2H4Cl2. ನೆಕ್ಸ್ಟ್ ಒನ್, ಸ್ಟಾಯ್ಕಿಯೋಮೆಟ್ರಿ ಆ್ಯಂಡ್ ಸ್ಟಾಯ್ಕಿಯೋಮೆಟ್ರಿಕ್ ಕ್ಯಾಲ್ಕುಲೇಷನ್ಸ್. ಸ್ಟಾಯ್ಕಿಯೋಮೆಟ್ರಿಕ್ ಎನ್ನುವಂತಹ ವರ್ಡ್ ಬಂದಿರೋದು 2 ವರ್ಡ್ಸ್ಗಳಿಂದ, ಸ್ಟಾಯ್ಕಿಯಾನ್ ಆ್ಯಂಡ್ ಮೆಟ್ರಾನ್. ಸ್ಟಾಯ್ಕಿಯಾನ್ ಅಂತ ಅಂದರೆ ಎಲಿಮೆಂಟ್, ಮೆಟ್ರಾನ್ ಈಸ್ ಮೆಷರ್. ಸ್ಟಾಯ್ಕಿಯೋಮೆಟ್ರಿ ಡೀಲ್ಸ್ ವಿತ್ ದ ಕ್ಯಾಲ್ಕುಲೇಷನ್ ಆಫ್ ಮಾಸಸ್ ಆಫ್ ದ ರಿಯಾಕ್ಟೆಂಟ್ಸ್ ಆ್ಯಂಡ್ ದ ಪ್ರಾಡಕ್ಟ್ಸ್ ಇನ್ವಾಲ್ವ್ಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್. ಒಂದು ಕೆಮಿಕಲ್ ರಿಯಾಕ್ಷನಲ್ಲಿ ಇನ್ವಾಲ್ವ್ ಆಗಿರುವಂತಹ ರಿಯಾಕ್ಟೆಂಟ್ಸ್ ಮತ್ತು ಪ್ರಾಡಕ್ಟ್ಸ್ಗಳ ಮಾಸಸ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ. ಒಂದು ಎಕ್ಸಾಂಪಲ್ ನೋಡೋಣ. ಕನ್ಸಿಡರ್ ಕಂಬಷನ್ ಆಫ್ ಮೀಥೇನ್. ಸೊ ಇಲ್ಲಿ ಮೀಥೇನ್ ಕಂಬಷನ್ ಆಗ್ತಿದೆ. ಸೊ CH4 ಮೀಥೇನ್ ಪ್ಲಸ್ 2O2 ಆಕ್ಸಿಜನ್ ಗಿವ್ ರೈಸ್ ಟು CO2 ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ 2H2O. ಸೊ ಮೀಥೇನು ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಿ ಬರುವಂಥ ಪ್ರಾಡಕ್ಟು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಸೊ ಮೀಥೇನ್ ಆ್ಯಂಡ್ ಆಕ್ಸಿಜನ್ನು ರಿಯಾಕ್ಟೆಂಟ್ಸು, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಪ್ರಾಡಕ್ಟ್ಸ್. ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್. ಸೊ ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ 2 ಫಾರ್ ಆಕ್ಸಿಜನ್ ಆ್ಯಂಡ್ ವಾಟರ್, 1 ಫಾರ್ ಮೀಥೇನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಸೊ ಅದು ಹೇಗೆ ಅಂತ ನೋಡೋದಾದರೆ, ಸೊ ಇಲ್ಲಿ ನೋಡ್ತಿದ್ದೀರಾ ಆಕ್ಸಿಜನ್ ಪಕ್ಕದಲ್ಲಿ ಇಲ್ಲಿ 2 ಇದೆ, ಅದೇ ರೀತಿಯಾಗಿ ವಾಟರ್ನ ಪಕ್ಕದಲ್ಲಿ 2 ಇದೆ. ಇದನ್ನು ನಾವು ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ ಅಂತ ಕರಿತೀವಿ ಫಾರ್ ಆಕ್ಸಿಜನ್ ಆ್ಯಂಡ್ ವಾಟರ್. ಇದೇ ರೀತಿಯಾಗಿ ಮೀಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಸೊ ಮೀಥೇನಲ್ಲಿ ಇಲ್ಲಿ ನೋಡಿ ಇಲ್ಲೇನೂ ಇಲ್ಲ. ಸೊ ಏನೂ ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. ಇದೇ ರೀತಿಯಾಗಿ ಕಾರ್ಬನ್ ಡೈಆಕ್ಸೈಡ್ ಇಲ್ಲೂ ಕೂಡ ಏನೂ ಇಲ್ಲ. ಸೊ ಏನೂ ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. ಸೊ 1 ಫಾರ್ CH4 ಆ್ಯಂಡ್ CO2. ನೆಕ್ಸ್ಟ್ ಒನ್, ಲಿಮಿಟಿಂಗ್ ರಿಯೇಜೆಂಟ್. ಎ ಲಿಮಿಟಿಂಗ್ ರಿಯೇಜೆಂಟ್ ಈಸ್ ಎ ರಿಯಾಕ್ಟೆಂಟ್ ದಟ್ ಈಸ್ ಕಂಪ್ಲೀಟ್ಲಿ ಯೂಸ್ಡ್ ಅಪ್ ಇನ್ ಎ ಕೆಮಿಕಲ್ ರಿಯಾಕ್ಷನ್ ಡಿಟರ್ಮೈನಿಂಗ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಪ್ರಾಡಕ್ಟ್ ದಟ್ ಕ್ಯಾನ್ ಬಿ ಫಾರ್ಮ್ಡ್. ಒಂದು ಕೆಮಿಕಲ್ ರಿಯಾಕ್ಷನಲ್ಲಿ ಕಂಪ್ಲೀಟಾಗಿ ಯೂಸ್ ಆಗುವಂತಹ ರಿಯಾಕ್ಟೆಂಟನ್ನು ಲಿಮಿಟಿಂಗ್ ರಿಯೇಜೆಂಟ್ ಅಂತ ಕರೀತಾರೆ. ಇದನ್ನು ಯೂಸ್ ಮಾಡಿಕೊಂಡು ಆ ರಿಯಾಕ್ಷನಲ್ಲಿ ಯಾವ ಪ್ರಾಡಕ್ಟು ಮ್ಯಾಕ್ಸಿಮಮ್ ಅಮೌಂಟಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನು ಡಿಟರ್ಮೈನ್ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.